ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಬೆಳಗಾವಿಯಲ್ಲಿ 6ನೇ ಬಾರಿಗೆ ಸೇತುವೆಗಳು ಮುಳುಗಿವೆ. ನಿಪ್ಪಾಣಿ ತಾಲೂಕಿನಲ್ಲಿ ಮಳೆಗೆ ಸೇತುವೆ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಬೆಳಗಾವಿಯಲ್ಲಿ 6ನೇ ಬಾರಿಗೆ ಸೇತುವೆಗಳು ಮುಳುಗಿವೆ. ನಿಪ್ಪಾಣಿ ತಾಲೂಕಿನಲ್ಲಿ ಮಳೆಗೆ ಸೇತುವೆ ಮುಳುಗಡೆಯಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ದೂದ್ಗಂಗಾ ನದಿ. ದೂದ್ಗಂಗಾ ನದಿಯ 4 ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪರ್ಯಾಯ ಮಾರ್ಗದಲ್ಲಿ 8 ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಿದ್ದಾರೆ. ಚಿಕ್ಕೋಡಿ ತಾಲೂಕು ಮಲ್ಲಿಕವಾಡ ದತ್ತವಾಡ ಸೇತುವೆ ಬಂದ್ ಆಗಿದೆ. ಅಕ್ಕೋಳ ಸಿದ್ನಾಳ ಕಾರದಗ ಭೋಜ ಬಾರವಾಡ ಕುನ್ನೂರ ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ದತ್ತವಾಡ ಸೇತುವೆ ಮುಳುಗಡೆಯಾಗಿದೆ. ಪರ್ಯಾಯ ಮಾರ್ಗದಲ್ಲಿ 8 ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಬೆಳಗಾವಿಯಲ್ಲಿ 6ನೇ ಬಾರಿಗೆ ಸೇತುವೆಗಳು ಮುಳುಗಿರುವಂಥದ್ದು. ನಿಪ್ಪಾಣಿ ತಾಲೂಕಿನಲ್ಲಿ ಮಳೆಗೆ ಸೇತುವೆ ಮುಳುಗಡೆಯಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ದೂದ್ಗಂಗಾ ನದಿ. ದೂದ್ಗಂಗಾ ನದಿಯ 4 ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಪರ್ಯಾಯ ಮಾರ್ಗದಲ್ಲಿ 8 ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಅಲ್ಲಿನ ನದಿಯ ರಭಸ, ನದಿ ನೀರಿನ ರಭಸ ಇದೆ ಅಂತ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿಗಳು. ಹೀಗಾಗಿ ದೂದ್ಗಂಗಾ ನದಿಯ 4 ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. 8 ಗ್ರಾಮಸ್ಥರು ಅಂದರೆ 8 ಗ್ರಾಮಗಳ ಜನರು ಪರ್ಯಾಯ ಮಾರ್ಗದಲ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ದತ್ತವಾಡ ಸೇತುವೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಹೀಗಾಗಿ ಬೆಳಗಾವಿಯಲ್ಲಿ 6ನೇ ಬಾರಿಗೆ ಸೇತುವೆಗಳು ಮುಳುಗಿರುವಂಥದ್ದು. ಸೊ ಬೆಳಗಾವಿಯ ಪರಿಸ್ಥಿತಿ ಹೇಗಿದೆ ಅಂತ ಈಗ? ಹೌದು ಸಿಂಚನ, ಏನಂತಂದ್ರೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಏನು ಮಳೆ ಅಬ್ಬರ ಜೋರಾಗಿದೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ಸೇತುವೆಗಳು ಮತ್ತೆ ಜಲಾವೃತಿ ಆಗಿರುವಂತದ್ದು. ಮತ್ತೆ ಏನಂತಂದ್ರೆ ಇದು ನಿಪ್ಪಾಣಿಯಲ್ಲಿರುವಂತಹ ಅಕ್ಕೋ ಸಿದ್ನಾಳ್ ಕಾರದಗ ಬೋಜ್ ಬಾರವಾಡ ಕುನ್ನೂರ್ ಮತ್ತೆ ಚಿಕ್ಕೋಡಿ ತಾಲೂಕಿನಲ್ಲಿರುವಂತಹ ಕಲ್ಲೋಳ ಯಡೂರ್ ಈ ಎಲ್ಲಾ ಸೇತುವೆಗಳು ಇದೇ ಒಂದು ವರ್ಷನಲ್ಲೇ 6ನೇ ಬಾರಿಗೆ ಜಲಾವೃತವಾಗಿರುವಂತದ್ದು. ಮತ್ತೆ ಇದಕ್ಕೆ ಪರ್ಯಾಯ ಮಾರ್ಗ ಕೂಡ ಇರುವಂತದ್ದು ಸಿಂಚನ. ಓಕೆ, ಎಸ್, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡದಿಂದ ಬ್ಯಾಕ್ ವಾಟರ್ಲೇ ನಮ್ದು ನುಕ್ಸಾನ್ ಬಾಳ್ತಾ ಇತ್ತು.